ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿಲ್ಪಚರು. ಇವತ್ತು ಭೀಮನ ಅಮಾವಾಸ್ಯೆ. ಎಲ್ಲರಿಗೂ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು ಅಂತ ಹೇಳ್ತೀನಿ. ಟೆಂಪಲ್ಗೆ ಹೋಗಿದ್ವಿ, ರಂಗನಾಥಸ್ವಾಮಿ ಟೆಂಪಲ್ಲು ನಮ್ಮೂರಲ್ಲೇ ಇದೆ. ಇದು ರಂಗನಾಥಸ್ವಾಮಿ ಲಕ್ಷ್ಮೀ ದೇವರದು. ಇದು ನಮ್ಮ ಜಟ್ಟಿ ಮಲ್ಲಪ್ಪ ಟೆಂಪಲ್ಲು. ಅದು ಇವತ್ತು ಪೂಜೆ ಮಾಡಿರೋವಂಥದ್ದು. ಫೋಟೋ ಹಾಕಿದ್ದೀನಿ ಅಷ್ಟೇ. ಈ ಥರ ರೆಡಿಯಾಗಿದ್ದೆ ಇವತ್ತು ನಾನು. ಹಾಗೆ ನೀವು ನಮ್ಮ ಸಿಸ್ಟರು, ನಮ್ಮ ಮನೆಯವರ ಅಣ್ಣನ ಹೆಂಡ್ತಿ, ಇವರಿಬ್ಬರು ನಮ್ಮ ಸಿಸ್ಟರ್ಸೇ. ಇವತ್ತು ಹಾಗೇ ನಿಯರ್ ಆಗುತ್ತೆ, ಇಲ್ಲೊಂದು ಆನ್ವೇರಿ ಅಂತ ಸಿಗುತ್ತೆ ನಮ್ಮ ಊರಿಂದ ಮುಂದೆ. ಅಲ್ಲಿ ಮಾಡ್ದವಂಗಿರಿ ಅಂತಿದೆ, ಮಾವೂರದಮ್ಮ ಅಂಥೇಳಿ ದೇವರದು. ಅಲ್ಲಿಗೆ ಹೋಗಿ ಬರೋಣ, ಅಮಾವಾಸ್ಯೆ ಎಲ್ಲ ಇವತ್ತು ಅಂಥೇಳಿ. ನಾನು ನಮ್ಮ ಅಕ್ಕರೆಲ್ಲ ಹೋಗಿದ್ವಿ. ಚೆನ್ನಾಗಿದೆ ಫ್ರೆಂಡ್ಸ್, ಅದು ತುಂಬ ಚೆನ್ನಾಗಿದೆ. ಅಲ್ಲಿ ಒಂದು ಆನ್ವೇರಿಯಿಂದ ಮುಂದೆ ಒಂದು 3 ಕಿಲೋಮೀಟ್ರ್ ಆಗುತ್ತೆ ಅದು. ಅಲ್ಲಿಗೆ ಹೋಗಬೇಕು. ಅಲ್ಲಿ ಸಿಂಗಲ್ ಟೆಂಪಲ್ ಇರೋದದು. ಅದು ಉದ್ಭವವಾಗಿರೋಂಥದ್ದು. ಅಲ್ಲಿ ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿದೆ. ಹೋಗಿ ಏನಾರು ಮಾಡಿಕೊಂಡು ಟಿಫನ್ ಏನಾರು ಮಾಡಿಕೊಂಡು ಅಲ್ಲೇ ಇದ್ಬಿಟ್ಟು ಪ್ಲೇಸ್ ಎಲ್ಲ ನೋಡ್ಕೊಂಡು ತಿನ್ಕೊಂಬರೋಕ್ಕೆ ಚೆನ್ನಾಗಿದೆ ಅದು. ಪ್ಲೇಸಸ್ ಎಲ್ಲ ನೋಡಿ, ಒಂದು ವಿಡಿಯೋ ಮಾಡ್ತಿದ್ದೀನಿ ನಾನು ಯಾವ ಥರ ಇದೆ ಪ್ಲೇಸಸ್ ಅಂತೇಳಿ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಹಾಗೇ ಒಂದು ಮೊಬೈಲ್ ಸ್ಟ್ಯಾಂಡ್ ತರಿಸಿದ್ದೆ ನಾನು, ನನಗೆ ಬೇಕಿತ್ತು ವಿಡಿಯೋ ಮಾಡೋದಕ್ಕೆ ಅಂಥೇಳಿ. ಫೋಲ್ಡೇಬಲ್ ಮೊಬೈಲ್ ಸ್ಟ್ಯಾಂಡ್, ಅದು ಫ್ಲೆಕ್ಸಬಲ್ ಆಗಿದೆ, ಸಖತ್ ಹೆವಿ ಕ್ವಾಲಿಟಿ, ಅದು ತುಂಬ ಚೆನ್ನಾಗಿದೆ. ಅದು ಮಿಶೋದಲ್ಲಿ ತರಿಸಿದ್ದೀನಿ ನಾನು. ನನ್ನ ಹತ್ರ ಒಂದು ಇತ್ತು ಸ್ಟ್ಯಾಂಡ್ ಚಿಕ್ಕದು, ಬಟ್ ಅದು ವಿಡಿಯೋ ಮಾಡೋದಕ್ಕೆ, ಅಡುಗೆ ರೆಸಿಪಿ ಮಾಡೋದಕ್ಕೆಲ್ಲ ನೀಟಾಗಿ ಕಾಣ್ತಿರಲಿಲ್ಲ. ದೂರನೇ ಇಟ್ಕೊಂಡು ವಿಡಿಯೋ ಮಾಡಬೇಕಾಗಿತ್ತು ಅದನ್ನು. ನನಗೆ ಸ್ವಲ್ಪ ಅಡುಗೆ ಮಾಡೋದು ಯಾವ ಥರ ನೀಟಾಗಿ ಕಾಣಬೇಕಿತ್ತು. ಏನೇನು ಹಾಕ್ತೀನಿ ಏನೋ, ಇಂಗ್ರೀಡಿಯೆಂಟ್ ಎಲ್ಲ ಹಾಕೋದಕ್ಕೆಲ್ಲ ನೀಟಾಗಿ ಕಾಣಬೇಕಿತ್ತು. ಹಾಗಾಗಿ ಇದ್ರ ಮೇಲೆ ಇಟ್ಕೊಳ್ಳೋದಕ್ಕೆ, ಸೆಲ್ಫ್ ಮೇಲೆ ಇಟ್ಕೊಳ್ಳೋದಕ್ಕೆ ಬೇಕಿತ್ತು ನನಗೆ. ಹಾಗಾಗಿ ಅದನ್ನು ಬುಕ್ ಮಾಡಿದ್ದೆ ನಾನು. ಅದು 172 ರುಪೀಸ್ ಅಷ್ಟೇ. ಬಟ್ ನೀವು ಆನ್ಲೈನ್ ಪೇಮೆಂಟ್ ಮಾಡಿದ್ರಿ ಅಂತಂದರೆ ಅದು 154 ಸಿಗುತ್ತೆ. ಅಷ್ಟು ಕಡಿಮೆ ದುಡ್ಡಿಗೆ ಸಿಗೋದು ಡೌಟು. ಸಿಗೋಲ್ಲ, ಅಂಗಡಿಯಲ್ಲೆಲ್ಲ ಸಿಗೋಲ್ಲ ಅದು ಅಷ್ಟು ಕಡಿಮೆ ದುಡ್ಡಿಗೆ. ತುಂಬ ಚೆನ್ನಾಗಿದೆ ಅದು. ನೋಡಿ, ನನ್ನ ಮಗ ಫಿಕ್ಸ್ ಮಾಡ್ತಿದ್ದಾನೆ ಅದನ್ನು. ಒಂದು ಕ್ಲಿಪ್ ಕೊಟ್ಟಿದ್ದಾರೆ, ಅದು ಆಮೇಲೆ ಫೋಲ್ಡ್ ಮಾಡಲಿಕ್ಕೆಲ್ಲ ಒಂದು ವೈರ್ ಥರ ಬಂದಿದೆ. ಅದಕ್ಕೆ ಈ ಕಡೆ ಸೈಡಲ್ಲಿ ಇನ್ನೊಂದು ಕ್ಲಿಪ್ ಕೊಟ್ಟಿದ್ದಾರೆ. ಏನಕ್ಕಾರ ಒಂದು ನೀವು ಟೇಬಲ್ಗಾಗಿರ್ಬೋದು, ಸೆಲ್ಫ್ಗಾಗಿರ್ಬೋದು, ಏನಕ್ಕಾರ ಒಂದಕ್ಕೆ ನೀವು ಫಿಕ್ಸ್ ಮಾಡ್ಕೊಬೋದನ್ನು. ನನ್ನ ಮಗ ಶೆಲ್ಫಿಗೆ ಫಿಕ್ಸ್ ಮಾಡ್ತಾನೆ ಇವಾಗ ಅದನ್ನು. ನೋಡಿ ಯಾವ ಥರ ಅಂಥೇಳಿ. ಕ್ವಾಲಿಟಿ ಮಾತ್ರ ಸಖತ್ ಆಸಮ ಬಂದಿದೆ ಫ್ರೆಂಡ್ಸ್. ನಿಮಗೇನಾದ್ರು ಅದು ಬೇಕಿತ್ತು ಅಂತ ಹೇಳಿದರೆ ನೀವು ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಹಾಕ್ತೀನಿ, ಲಿಂಕ್ ಕಳಿಸ್ತೀನಿ. ಇಲ್ಲಾಂದರೆ ಬಯೋದಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನೀವು ಯಾವ ಥರ ಅಂಥೇಳಿ. ತುಂಬಾ ಹೆವಿ ಕ್ವಾಲಿಟಿ. ನಮಗೆ ಅದನ್ನು ಬೆಂಡ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಚೆನ್ನಾಗಿ ಕ್ವಾಲಿಟಿ ಬಂದಿದೆ. ನನ್ನ ಮಗನ ಕೈಲಿ, ನನ್ನ ಕೈಲಿ ಬೆಂಡ್ ಮಾಡೋಕ್ಕಾಗ್ತಿಲ್ಲ ಅದನ್ನು, ವೈರ್ನ. ಅಷ್ಟು ಚೆನ್ನಾಗಿ ಕ್ವಾಲಿಟಿ ಬಂದಿದೆ ಅದು ಮಿಶೋದಲ್ಲಿ. ಕಡಿಮೆ ರೇಟಿಗೆ ಮಿಶೋದಲ್ಲಿ ತುಂಬ ಕ್ವಾಲಿಟಿ ಮಾತ್ರ ಸಖತ್ತಾಗಿ ಬಂದಿದೆ ಅಂದರೆ ಖುಷಿಯಾಗುತ್ತೆ ತಗೊಳ್ಳೋಕ್ಕೆ. ನೋಡಿ, ನನ್ನ ಮಗ ಪ್ರೆಸ್ ಮಾಡ್ತಿದ್ದಾನೆ ಕ್ಲಿಪ್ನ. ಪ್ರೆಸ್ ಮಾಡೋಕ್ಕೂ ಆಗ್ತಿಲ್ಲ ಅದು, ಅಷ್ಟು ಚೆನ್ನಾಗಿದೆ. 154ಗೆ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕ್ವಾಲಿಟಿ ಮಾತ್ರ. ಮೊಬೈಲ್ ಹಾಕ್ಬೇಕಾದ್ರೆ ಹುಷಾರಾಗಿ ಹಾಕಬೇಕು. ಅದು ಅಕಸ್ಮಾತ್ ಬಿದ್ದರೆ ಕಷ್ಟ. ಅಲ್ಲಿಗೇನಾದ್ರು ಒಂದು ರಬ್ಬರ್ ಏನಾದ್ರು ಫಿಕ್ಸ್ ಮಾಡ್ಕೊಂಡು ನಾವು ವಿಡಿಯೋ ಮಾಡಬೇಕು ಅದನ್ನು. ಹಾಗೇ ಸಂಜೆ ಆಗಿತ್ತು, ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂಥೇಳಿ ಬೋಂಡ ತಿಂತಿದ್ವಿ, ಹಾಗೆಯೇ ಟೀ ಕುಡಿತಿದ್ವಿ. ನನಗೆ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಸ್ವಲ್ಪ ಜೀರಿಗೆ ಕಷಾಯ ಮಾಡಿಕೊಂಡೆ, ಕುಡಿತಾ ಇದ್ವಿ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನನ್ನ ಯೂಟ್ಯೂಬ್ ಚಾನಲ್ ಹೊಸದು ಇನ್ನು. ನನ್ನ ಚಾನಲ್ ನೇಮ್ ಬಂದು ಶಿಲ್ಪಚಿರು ಅಂಥೇಳಿ. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಈವ್ನಿಂಗ್ ಆಗಿತ್ತು, ಟೀ ಕುಡಿತಾ ಇದ್ವಿ. ಮತ್ತು ನನ್ನ ಮಗ ಓದ್ಕೊಳ್ತಿದ್ದ, ನಾನು ನಾಳೆ ಟೆಸ್ಟ್ ಇದೆ ಅಂಥೇಳಿ ಸ್ವಲ್ಪ ಓದ್ಕೊಡ್ತಾ ಇದ್ದೆ ಈವ್ನಿಂಗಲ್ಲಿ. ಸ್ವಲ್ಪ ಕ್ವಶನ್ ಆನ್ಸರ್ ಎಲ್ಲ ಕರೆಕ್ಷನ್ ಮಾಡೋಣ ಅಂಥೇಳಿ ಕೂತಿದ್ದೆ. ಬೆಳಗ್ಗೆ ಅಡುಗೆ ಮಾಡಿದ್ದೆಲ್ಲ ಇತ್ತಲ್ವ, ಇವತ್ತು ಹೆಸರುಬೇಳೆ ಪಾಯಸ, ಹಾಗೆ ಅನ್ನ ಸಾಂಬಾರೆಲ್ಲ ಮಾಡಿದ್ದೆ, ಭೀಮಮ್ಮನ ಅಮಾವಾಸ್ಯೆ ಅಂತೇಳಿ. ಇತ್ತು, ನಾನು ಬಿಸಿ ರೈಸ್ ಮಾಡ್ಕೊಳ್ಳೋಣ ಅಂಥೇಳಿ
ಬಿಸಿ ರೈಸ್ ಒಂದು ಮಾಡಿದೆ ಅಷ್ಟೇ, ಮತ್ತೇನು ಮಾಡಲಿಲ್ಲ. ಸ್ವಲ್ಪ ಪಾಯಸ ಎಲ್ಲ ಬಿಸಿ ಮಾಡಿ ಬಿಸಿ ರೈಸ್ ಮಾಡಿಕೊಂಡು ಊಟ ಮಾಡ್ತಾಯಿದ್ವಿ ನಾನು ನನ್ನ ಮಗ. ಒಂದು ನೆಲ್ಲಿಕಾಯಿಂದ ಒಂದು ಉಪ್ಪಿನಕಾಯಿ ಮಾಡಿದ್ದೆ ನಾನು. ಸೊ ಅದನ್ನು ತೋರಿಸ್ಲಿಕ್ಕೆ ಆಗಲಿಲ್ಲ ನಿಮಗೆ. ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ತೋರಿಸ್ತೀನಿ ಉಪ್ಪಿನಕಾಯಿ ರೆಸಿಪಿನ. ಸೊ ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇ ಹೋಗ್ಬಿಡಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.